ಮಗನ ಸಾವಿನ ನಂತರ 6 ಕೋಟಿ ಮೌಲ್ಯದ ಬಿಎಂಡಬ್ಲ್ಯೂ ಕಾರನ್ನೇ ಹೂತು ಹಾಕಿದ ತಂದೆ. ಹೌದು ಸ್ನೇಹಿತರೆ, ದುಃಖ ಎಲ್ಲರಿಗೂ ವಿಭಿನ್ನವಾಗಿ ಕಾಣುತ್ತದೆ. ಕೆಲವೊಮ್ಮೆ ಅದು ಇಂಟರ್ನೆಟ್ ಅನ್ನು ದಿಗ್ಭ್ರಮೆಗೊಳಿಸುತ್ತದೆ. ಅಹಮದಾಬಾದ್ನಲ್ಲಿ ತಂದೆಯೊಬ್ಬ ತನ್ನ ಐಷಾರಾಮಿ ಬಿಎಂಡಬ್ಲ್ಯೂ ಕಾರನ್ನು ಹಗ್ಗಗಳಿಂದ ಆಳವಾದ ಗುಂಡಿಗೆ ಇಳಿಸುವುದನ್ನು ತೋರಿಸಿದ ನಂತರ ಈ ವಿಡಿಯೋ ಈಗ ಭಾರಿ ವೈರಲ್ ಆಗುತ್ತಿದೆ. ಅದರಲ್ಲಿ ಐಷಾರಾಮಿ ಕಾರೊಂದನ್ನು ಗುಂಡಿಯಲ್ಲಿ ಹೂತು ಹಾಕುವುದನ್ನು ಕಾಣಬಹುದಾಗಿದೆ. ಹೌದು, ವೈರಲ್ ಆಗಿರುವಂತಹ ಈ ವಿಡಿಯೋದಲ್ಲಿ ಮಗನ ಮರಣದ ನಂತರ ತಂದೆಯೊಬ್ಬರು ತಮ್ಮ 6 ಕೋಟಿ ರೂಪಾಯಿ ಮೌಲ್ಯದ ಬಿಎಂಡಬ್ಲ್ಯೂ ಕಾರನ್ನು ಹೂತು ಹಾಕಿದ್ದಾರೆ ಎಂದು ಶೀರ್ಷಿಕೆ ಹೇಳ್ತಾ ಇದೆ. ಈ ಕ್ಲಿಪ್ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಹುಟ್ಟು ಹಾಕಿದೆ, ಜೊತೆಗೆ ಕೆಲವು ಟೀಕೆಗಳನ್ನು ಸಹ ಹುಟ್ಟು ಹಾಕಿದೆ. ವಿಡಿಯೋದಲ್ಲಿ ಗಾಢ ಬಣ್ಣದ ಬಿಎಂಡಬ್ಲ್ಯೂ ಅನ್ನು ಹೂತು ಹಾಕುತ್ತಿರುವುದನ್ನು ಕಾಣಬಹುದಾಗಿದೆ. ವಾಹನವನ್ನು ನಿಧಾನವಾಗಿ ನೆಲಕ್ಕೆ ಇಳಿಸುವಾಗ ಹಲವಾರು ಪುರುಷರು ಗುಂಡಿಯ ಸುತ್ತಲೂ ನಿಂತಿದ್ದಾರೆ. ಈ ಸ್ಥಳವು ತೆರೆದ ಭೂಮಿಯಂತೆ ಕಾಣುತ್ತದೆ. ಕಾರಿಗೆ ಹೊಂದಿಕೊಳ್ಳುವಷ್ಟು ಆಳವಾಗಿ ಮಣ್ಣಿನ ಗೋಡೆಗಳನ್ನು ಅಗೆದು ಹಾಕಲಾಗಿದೆ. ಕ್ಲಿಪ್ನ ಮೇಲಿನ ಪಠ್ಯವು ತನ್ನ ಮಗನ ಮರಣದ ನಂತರ ಒಂದು ತಂದೆ 6 ಕೋಟಿ ರೂಪಾಯಿ ಮೌಲ್ಯದ ಬಿಎಂಡಬ್ಲ್ಯೂ ಕಾರನ್ನು ನೆಲದಲ್ಲಿ ಹೂತು ಹಾಕುತ್ತಾನೆ ಎಂದು ಬರೆಯಲಾಗಿದೆ. ಭಾವನಾತ್ಮಕ ವಿಡಿಯೋವು ಸ್ಪಷ್ಟವಾಗಿ ಅನೇಕ ವೀಕ್ಷಕರನ್ನು ಆಕರ್ಷಣೆ ಮಾಡ್ತಾ ಇದೆ. ಇನ್ನು ಕಾಮೆಂಟ್ ವಿಭಾಗವು ತ್ವರಿತವಾಗಿ ಚರ್ಚೆಗೆ ಹೋಯಿತು. ಕೆಲವರು ಬಳಕೆದಾರರು ತಂದೆಯ ನಿರ್ಧಾರವನ್ನು ಸಮರ್ಥಿಸಿಕೊಂಡರು. ಇನ್ನು ಕೆಲವರು ದುಃಖವನ್ನು ಹೊರಗಿನಿಂದ ನಿರ್ಣಯಿಸಲು ಸಾಧ್ಯವಿಲ್ಲ ಎಂದು ವಾದಿಸಿದರು. ಒಬ್ಬ ವ್ಯಕ್ತಿ ಇಲ್ಲದಿರುವಾಗ ವಿಷಯಗಳು ಮುಖ್ಯವಲ್ಲ ಎಂದು ಬರೆದರು. ಹಾಗೆ ಇತರರು ಈ ಆಯ್ಕೆಯನ್ನು ಪ್ರಶ್ನಿಸಿದರು. ಅವರು ಅದನ್ನು ಮಾರಿ ಆ ಹಣವನ್ನು ನಿರ್ಗತಿಕರಿಗೆ ದಾನ ಮಾಡಬಹುದಿತ್ತು ಎಂದು ಮತ್ತೊಬ್ಬ ಕಾಮೆಂಟ್ ಮಾಡಿದ್ದಾರೆ. ಅಲ್ಲದೆ ಹಣವನ್ನು ದಾನಕ್ಕಾಗಿ ಬಳಸಬಹುದಿತ್ತು ಎಂದು ಭಾವಿಸಿದ ಹಲವಾರು ಬಳಕೆದಾರರು ಆ ಭಾವನೆಯನ್ನು ಪ್ರತಿಧ್ವನಿಸಿದರು. ಇನ್ನು ಈ ವಿಡಿಯೋದ ಶೀರ್ಷಿಕೆಯಲ್ಲಿ ಈ ನಿರ್ಧಾರ ಸರಿಯೋ ತಪ್ಪು ಎಂಬುದನ್ನು ಚರ್ಚಿಸಬಹುದು. ಆದರೆ ದುಃಖವನ್ನು ನೀವೇ ಅನುಭವಿಸದ ಹೊರತು ಅಳೆಯಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಭಾವನಾತ್ಮಕವಾಗಿ ತಿಳಿಸಲಾಗಿದೆ. ವಿಡಿಯೋ ಹಂಚಿಕೊಂಡ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ವೀಕ್ಷಣೆಗಳನ್ನು ಸೆಳೆದಿದೆ. ಕೆಲವರು ಇದನ್ನು ಸಾಂಕೇತಿಕ ಮುಚ್ಚುವಿಕೆ ಕ್ರಿಯೆ ಎಂದು ನೋಡಿದರೆ, ಇತರರು ಇದನ್ನು ಅನಗತ್ಯ ದುಂದುಗಾರಿಕೆ ಎಂದು ನೋಡುತ್ತಾರೆ. ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಇತರ ವೇದಿಕೆಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಸ್ಪಷ್ಟವಾದ ಸಂಗತಿ ಎಂದರೆ, ಐಷಾರಾಮಿ ಬಿಎಂಡಬ್ಲ್ಯೂ ಕಾರನ್ನು ಭೂಮಿಗೆ ಇಳಿಸುವ ದೃಶ್ಯವು ಶಾಶ್ವತವಾದ ಪ್ರಭಾವ ಬೀರಿದೆ. ದುಃಖ ಅಥವಾ ಅತಿರೇಕದಂತೆ ನೋಡಿದರೂ ಈ ಕೃತ್ಯವು ನಿರ್ವಿವಾದವಾಗಿ ಪ್ರಸ್ತುತ ಅತ್ಯಂತ ವೈರಲ್ ಕ್ಷಣಗಳಲ್ಲಿ ಒಂದಾಗಿದೆ.